ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವತ್ತು ನಾನು ಮಾರ್ಗಶಿರ ಮಾಸ ಹಾಗೆ ಗುರುವಾರದ ಲಕ್ಷ್ಮೀ ಪೂಜೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಮಾರ್ಗಶಿರ ಮಾಸದ ಅಮಾವಾಸ್ಯೆ ಯಾವಾಗ ಪ್ರಾರಂಭ, ಸಮಯ ಏನು ಅಂತೆಲ್ಲ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಮೊದಲಿಗೆ ಅಮಾವಾಸ್ಯೆ ಬಗ್ಗೆ ತಿಳ್ಕೊಳ್ಳೋಣ. ಅಮಾವಾಸ್ಯೆ ಪ್ರಾರಂಭ ಶನಿವಾರ ಬೆಳಗ್ಗೆ 10:30 ಭಾನುವಾರ ಬೆಳಗ್ಗೆ ಅಂದರೆ 1ನೇ ತಾರೀಕು 11:51 ಕಾಲ ಇರುತ್ತದೆ. ಈ ಅಮಾವಾಸ್ಯೆಯನ್ನು ಚಟ್ಟಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ. ನಾವು ಸೂರ್ಯೋದಯದ ಲೆಕ್ಕದಲ್ಲಿ ಡಿಸೆಂಬರ್ 1ನೇ ತಾರೀಕು ಅಂದರೆ ಭಾನುವಾರ ಅಮಾವಾಸ್ಯೆ ಅಂತ ಲೆಕ್ಕ ತಗೋಬೇಕು. ಶನಿವಾರ ಕೂಡ ಅಮಾವಾಸ್ಯೆ ಪೂಜೆ ಮಾಡಬಹುದು. ಭಾನುವಾರ 11:51 ಒಳಗೆ ಅಮಾವಾಸ್ಯೆ ಪೂಜೆ ಮಾಡುವುದು ತುಂಬ ಉಪಯುಕ್ತ. ಹಾಗೆ 2ನೇ ತಾರೀಕು ಸೋಮವಾರದಿಂದ ಹೇಮಂತ ಋತು ಅಂದರೆ ಮಾರ್ಗಶಿರ ಮಾಸ ಪ್ರಾರಂಭವಾಗುತ್ತದೆ. ಮಾರ್ಗಶಿರ ಮಾಸದಲ್ಲಿ ಗುರುವಾರ ಲಕ್ಷ್ಮೀ ಪೂಜೆಗೆ ತುಂಬ ಪ್ರಾಮುಖ್ಯತೆ ಇರುತ್ತದೆ. ಹಾಗೆ ನದಿ ಸ್ನಾನ ಹಾಗೂ ಸಂಗಮ ಸ್ನಾನ ಕೂಡ ತುಂಬ ಪ್ರಾಶಸ್ತ್ಯ ಹೊಂದಿದೆ. ಇನ್ನು ಗುರುವಾರಗಳಲ್ಲಿ ನಾವು ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಬೇಗ ಪಡೆಯಬಹುದು. ಹಾಗೆ ಶ್ರೀಮನ್ ಲಕ್ಷ್ಮೀ ನಾರಾಯಣರ ಆಶೀರ್ವಾದ ಕೂಡ ದೊರಕುತ್ತದೆ. ಹಾಗೆ ಗುರುವಾರ ಆಗಿರೋದ್ರಿಂದ ಗುರುವಿನ ಆಶೀರ್ವಾದ ಕೂಡ ನಮಗೆ ಸಿಗುತ್ತದೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಹಣಕಾಸು, ಆಸ್ತಿ, ವ್ಯಾಪಾರ, ವಹಿವಾಟು, ಕೆಲಸ ಅನ್ನೋದು ಬಹಳ ಪ್ರಾಮುಖ್ಯತೆ ಪಾತ್ರ ವಹಿಸುತ್ತೆ. ಈ ಸಿರಿ ಸಂಪತ್ತಿನ ಅಧಿದೇವತೆ ಲಕ್ಷ್ಮೀ ದೇವಿಯಾಗಿರ್ತಾಳೆ. ಲಕ್ಷ್ಮೀ ದೇವಿಯನ್ನು ನಾವು ಬಹಳ ಮುಖ್ಯವಾಗಿ ಹಣ, ಒಡವೆಯಿಂದನೇ ಗುರುತಿಸ್ತೀವಿ. ಆದ್ದರಿಂದ ಮಾರ್ಗಶಿರ ಮಾಸದಲ್ಲಿ ಗುರುವಿನ ಅನುಗ್ರಹದೊಂದಿಗೆ ಲಕ್ಷ್ಮೀ ದೇವಿಯನ್ನು ಗುರುವಾರದಂದು ಆರಾಧಿಸಲಾಗುತ್ತದೆ. ಲಕ್ಷ್ಮೀ ದೇವಿಗೆ ಮಡಿ ಅನ್ನೋದು ತುಂಬ ಮುಖ್ಯ. ಆದ್ದರಿಂದ ಗುರುವಾರ ಎಲ್ಲರೂ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಗಂಜಲ ಅಥವಾ ಗಂಜಲ ಸಿಗದಿದ್ದರೆ ಅರಿಶಿನ ನೀರಿನಿಂದ ಸ್ವಚ್ಛಗೊಳಿಸಿ ಗುರುವಾರ ಸಂಜೆ ವೇಳೆಗೆ ಅಂದರೆ ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀ ದೇವಿನ ಆರಾಧಿಸಬೇಕಾಗುತ್ತದೆ. ಕೆಲಸಕ್ಕೆ ಹೋಗುವವರಾದರೆ ನಿಮಗೆ ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದ ಪಕ್ಷದಲ್ಲಿ ಗುರುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ನೀವು ಪೂಜೆ ಮಾಡುವುದು ಇದು ತುಂಬ ಶ್ರೇಯಸ್ಸು ಕೂಡ ಹೌದು. ಗುರುವಾರ ಲಕ್ಷ್ಮೀ ದೇವಿಗೆ ವ್ರತ ಮಾಡೋರು ಮೊದಲು ಬ್ರಹ್ಮಚಾರ್ಯದಿಂದ ಇರಬೇಕು. ಮಾಂಸ ಆಹಾರ ನಿಷಿದ್ಧ ಆಗಿರುತ್ತದೆ. ಗುರುವಾರ, ಶುಕ್ರವಾರಗಳಲ್ಲಿ ನೀವು ತಿನ್ನಬಾರ್ದು. ಮಿಕ್ಕ ಎಲ್ಲ ವಾರಗಳಲ್ಲೂ ನೀವು ಮಾಂಸಾಹಾರ ಸೇವಿಸಬಹುದು. ಇದಕ್ಕೆ ಯಾವುದೇ ರೀತಿಯ ಕಟ್ಟುಪಾಡುಗಳಿರುವುದಿಲ್ಲ. ಹಾಗೆ ತುಂಬ ಆಡಂಬರದಿಂದ ವ್ರತ ಮಾಡಲು ಸಾಧ್ಯವಿಲ್ಲ ಅಂತ ಆಚರಣೆ ಮಾಡದೇ ಇರಬೇಡಿ. ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಮಾತ್ರ ಪೂಜೆ, ವ್ರತ ಮಾಡಿದರೆ ಸಾಕು. ಮೊದಲಿಗೆ ಲಕ್ಷ್ಮಿ ಕಳಶ ಪ್ರಿಯ ಆಗಿರ್ತಾಳೆ. ಅದರಿಂದ ನಾವು ಒಂದು ಕಳಶ ಸ್ಥಾಪಿಸಬೇಕು. ನೀವು ಒಂದು ತೆಂಗಿನಕಾಯಿ 5 ವೀಳ್ಯದೆಲೆ ಇಟ್ಟು ಕಳಶ ಸ್ಥಾಪಿಸಬಹುದು. ಅದರಲ್ಲಿ ಅರಿಶಿಣ, ಕುಂಕುಮ ಹಾಗೂ ಗ್ರಂಥಿಗೆ ಅಂಗಡಿಗಳಲ್ಲಿ ಕಳಶದ ಸಾಮಾನು ಅಂತಲೇ ಸಿಗುತ್ತೆ. ಖರ್ಜೂರ, ಏಲಕ್ಕಿ, ಕಲ್ಸಕ್ಕರೆ ಇದೆಲ್ಲ ಒಂದು ಪ್ಯಾಕೆಟಲ್ಲಿ ಇರುತ್ತೆ. ಅದನ್ನೇ ನೀವು ತಂದು ಕಳಶದೊಳಗೆ ಹಾಕಿ ಇಡ್ಬೋದು. ನೀವು ವರಲಕ್ಷ್ಮಿ ಹಬ್ಬದಲ್ಲಿ ಎಲ್ಲ ಮಾಡಿರ್ತೀರ, ಆ ಥರ ಕಳಶ ಸ್ಥಾಪನೆ ಮಾಡ್ಕೊಳ್ಳಿ. ಹಾಗೆ ಕಳಶಕ್ಕೆ ತೆಂಗಿನಕಾಯಿ ಇಟ್ಟು ಪೂಜೆ ಮಾಡೋದ್ರಿಂದನೇ ನಿಮಗೆ ಫಲ ಸಿಗುತ್ತು. ಫಲ ಇಟ್ಟ ಕಳಶ ನಿಮಗೆ ತುಂಬ ಬೇಗ ಫಲ ಕೊಡುತ್ತದೆ. ನೀವು ಮೊದಲೇ ಯಾವಾಗಲೂ ಲಕ್ಷ್ಮೀ ಕಳಶ ಇಟ್ಟು ಪೂಜೆ ಮಾಡ್ತಿದ್ದೀವಿ ಅದೇ ಸಾಕು ಅನ್ನೋರು ಅದೇ ಸಾಕು, ಬೇರೆ ಕಳಶ ಇಡೋಕ್ಕೆ ಅವಶ್ಯಕತೆ ಇಲ್ಲ. ಕೆಲವರು ಮನೆ ದೇವರನ್ನ ಕಳಶದ ರೂಪದಲ್ಲಿ ಇಟ್ಟಿರ್ತಾರೆ. ಅವರು ಮಾತ್ರ ಲಕ್ಷ್ಮೀ ಕಳಶ ಇಡಲೇಬೇಕಾಗುತ್ತದೆ. ಇದು ನಿಮಗೆ 2 ಕಳಶದ ಲೆಕ್ಕ ಬರೋದಿಲ್ಲ. ಏಕೆಂದರೆ ನಾವು ಲಕ್ಷ್ಮೀ ಕಳಶವನ್ನು ಪೂಜೆ ಎಲ್ಲ ಮುಗಿದ ನಂತರ ಕದಲಿಸ್ತೀವಿ. ಅದರಿಂದ ಇದು ಲೆಕ್ಕ ಬರಲ್ಲ. ಹಾಗೆ ಕಳಶವನ್ನು ಗುರುವಾರ ಅಥವಾ ಶುಕ್ರವಾರದಂದು ತೆಗೆಯಬಾರದು. ಶನಿವಾರ ಸಂಜೆ ಪೂಜೆ ಎಲ್ಲ ಮುಗಿದ ನಂತರ ಒಂದು ಟೈಮ್ ನೋಡ್ಕೊಂಡು ನೀವು ಕದಲಿಸಬೇಕಾಗುತ್ತೆ. ಹೀಗೆ 4 ಗುರುವಾರಗಳು ಮಾಡಿ, ಅಥವಾ ಇಲ್ಲ ನಾವು ಕಳಶ ಇಡಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ವಿಗ್ರಹ ಅಥವಾ ಫೋಟೋ ಇಟ್ಟು ಪೂಜೆ ಮಾಡಬಹುದು, ತೊಂದರೆ ಏನಿರಲ್ಲ.
ಗುರುವಾರ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ನೀವು ಲಕ್ಷ್ಮೀ ದೇವರಿಗೆ ಕಡಲೆ ಉಸ್ಲಿಯನ್ನು ಕೂಡ ಮಾಡಬಹುದು, ಅಥವಾ ತುಪ್ಪದಲ್ಲಿ ಮಾಡಿರುವಂತಹ ಕಡಲೆಬೇಳೆಯ ಹಯಗ್ರೀವವನ್ನು ಕೂಡ ನೀವು ನೈವೇದ್ಯಕ್ಕೆ ಅಂತ ಇಡ್ಬೋದು. ಇದೆರಡು ಸಾಧ್ಯವಾಗದ ಪಕ್ಷದಲ್ಲಿ ಒಂದು ದಾಳಿಂಬೆಯನ್ನಾಗಲಿ ಇಡಬಹುದು. ಲಕ್ಷ್ಮೀ ತಾಯಿಗೆ ದಾಳಿಂಬೆ ನೈವೇದ್ಯ ತುಂಬ ಅಚ್ಚುಮೆಚ್ಚು. ಗುರುವಾರ ಗುರುಗ್ರಹದ ವಾರವಾಗಿರೋದ್ರಿಂದ ನೀವು ದೇವಿಗೆ ಹಳದಿ ಬಣ್ಣದ ಹೂಗಳು ಇಡಬಹುದು. ಹಳದಿ ಸೇವಂತಿಗೆ, ಸಂಪಿಗೆ ಅಥವಾ ಹಳದಿ ರೋಸ್ಗಳು ಇದನ್ನ ನೀವು ಪೂಜೆಗೆ ಅರ್ಪಿಸಬಹುದು. ಹಾಗೆ ಹಳದಿ ಬಣ್ಣದ ಬಟ್ಟೆ ಕೂಡ ಧರಿಸಿ ನೀವು ಪೂಜೆ ಮಾಡಬೇಕಾಗುತ್ತದೆ. ನೀವು ಹಳದಿ ಬಣ್ಣ ಹೆಚ್ಚು ಉಪಯೋಗಿಸಿದಷ್ಟು ತುಂಬ ಫಲ ಸಿಗುತ್ತದೆ. ನಿಮ್ಮ ಬಳಿ ಹಳದಿ ಸೀರೆ ಇಲ್ಲದ ಪಕ್ಷದಲ್ಲಿ ಒಂದು ಹಳದಿ ಬಣ್ಣದ ದುಪ್ಪಟ್ಟ ಇದನ್ನಾದರೂ ಮೈಮೇಲೆ ಹಾಕ್ಕೊಂಡು ನೀವು ಪೂಜೆ ಮಾಡಬಹುದು. ಗುರುವಾರ ಆಗಿರೋದ್ರಿಂದ ಯಾರಿಗೆಲ್ಲ ಗುರುವಿನ ಅನುಗ್ರಹ ಇರೋದಿಲ್ಲ ಅವರಿಗೆ ಗುರುವಿನ ಅನುಗ್ರಹ ಹಾಗೂ ಕಂಕಣ ಭಾಗ್ಯ ದೊರೆಯುತ್ತದೆ. ವಿದ್ಯಾಭ್ಯಾಸದಲ್ಲಿ ಏಳಿಗೆ ಕೂಡ ಸಿಗುತ್ತದೆ. ಹಾಗೆ ನಾವು ಪ್ರತಿ ವ್ರತ ಹಾಗೂ ಪೂಜೆ ಮಾಡುವಾಗ ಸಂಕಲ್ಪ ಅನ್ನೋದು ಅತಿ ಮುಖ್ಯವಾದ ಪಾತ್ರ ವಹಿಸ್ತದೆ. ಪ್ರತಿ ವಾರ ನೀವು ಸಂಕಲ್ಪ ಮಾಡಿಕೊಂಡೇ ಲಕ್ಷ್ಮೀ ಪೂಜೆ ಮಾಡಬೇಕಾಗುತ್ತೆ. ಕಾರಣ ಕೆಲವರಿಗೆ ಮಧ್ಯದಲ್ಲಿ ಮುಟ್ಟಿನ ಸಮಸ್ಯೆ ಬರುತ್ತೆ, ಅಥವಾ ಎಲ್ಲಾದರೂ ಹೋಗೋಂಥ ಪರಿಸ್ಥಿತಿ ಬರುತ್ತೆ. ಸೂತಕ ಏನಾದರೂ ಬಂದರೆ ನೀವು ನೆಕ್ಸ್ಟು ಒಂದು ವಾರ ಬಿಟ್ಟು ಇನ್ನೊಂದು ವಾರಕ್ಕೆ ನೀವು ಸಂಕಲ್ಪ ಮಾಡಿಕೊಂಡೇ ನೀವು ಪೂಜೆ ಮಾಡಬೇಕಾಗುತ್ತೆ. ಹಾಗೆ ದೇವಿಗೆ ಮಡಲಕ್ಕಿಯನ್ನು ಕೂಡ ಅವಶ್ಯವಾಗಿಡಿ. ತಾಯಿಯಲ್ಲಿ ಬೇಡ್ಕೊಳ್ಳಿ. ನಿಮಗೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ವ್ರತ ಪೂಜೆಗಳನ್ನು ಮಾಡಿ, ಅತಿ ಆಡಂಬರ ಏನು ಬೇಡ. ನಂತರ ಡಿಸೆಂಬರ್ 5ನೇ ತಾರೀಕು ಹಾಗೂ 12ನೇ ತಾರೀಕು, 19ನೇ ತಾರೀಕು ಗುರುವಾರ, 26ನೇ ತಾರೀಕು ಗುರುವಾರ, ಈ ದಿನಗಳಲ್ಲಿ ನಿಮಗೆ ಲಕ್ಷ್ಮೀ ಪೂಜೆ ಮಾಡಬಹುದು. ಗುರುವಿನ ಅನುಗ್ರಹದೊಂದಿಗೆ, ಶ್ರೀಮನ್ ಲಕ್ಷ್ಮೀನಾರಾಯಣದ ಆಶೀರ್ವಾದದೊಂದಿಗೆ, ಶ್ರೀ ಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ದೊರೆತು ಎಲ್ಲರೂ ಸಿರಿ ಸಂಪತ್ತನ್ನು ಹೊಂದಿ ಎಲ್ಲರೂ ನಿಮ್ಮ ಜೀವನದಲ್ಲಿ ಇರಿ ಅಂತ ಆಶಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಇನ್ನೂ ಹೆಚ್ಚು ಮಾಹಿತಿಗಳು ಬೇಕಾದಲ್ಲಿ ಶ್ರೀ ರೇಣುಕಾ ಕ್ರಿಯೇಷನ್ಸ್ ಡೈಲಿ ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.